ಮಾಮೀಸ್ ವೆಲ್ಕಮ್ ಬ್ಯಾಕ್. ಮಕ್ಕಳಿಗೆ ಗಂಟಲು ನೋವ್ತಿದೆ, ಡ್ರೈ ಆಗ್ತಿದೆ, ಕೆರೆತ ಆಗ್ತಿದೆ ಅಂತ ಹೇಳೋರು ಈ 1 ಟೇಬಲ್ ಸ್ಪೂನ್ ತುಪ್ಪನ ಕೊಡೋ ರೀತಿಯಲ್ಲಿ ಕೊಡೋದ್ರಿಂದ ಮಕ್ಕಳಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಹೇಗೆ ಕೊಡಬೇಕು, ಯಾವಾಗ ಕೊಡಬೇಕು ಅನ್ನೋದನ್ನು ತಿಳ್ಕೊತಾ ಹೋಗೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ನನ್ನ ಅಕೌಂಟ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಫಾಲೋ ಮಾಡ್ಕೊಳ್ಳಿ. ಹಾಗೆ ಮಕ್ಕಳಿರೋವಂಥವ್ರಿಗೂ ಶೇರ್ ಮಾಡಿ, ತುಂಬಾ ಯೂಸ್ಫುಲ್ ಆಗುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ತೊಗೊಂಡು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ನಂತರ 2 ಲವಂಗನ ಕೂಡ ಸೇರಿಸ್ಕೊಂಡು, ಲವಂಗ ಸ್ವಲ್ಪ ರೋಸ್ಟ್ ಆಗಬೇಕು, ಅಂದರೆ ಉಬ್ಬಿ ಬರುತ್ತೆ. ಆಗ ಶುಂಠಿನ 2 ಪೀಸ್ ಆಗೋಷ್ಟು ಚಿಕ್ಕದಾಗಿರುವಷ್ಟು ತೊಗೊಂಡಿದ್ದೀನಿ. ಇದನ್ನು ನಾನು 7 ಮಂತ್ಸಿಂದ ಕೊಡ್ತಾ ಇರೋದ್ರಿಂದ ನಾನು ಕ್ಯೂಬ್ಸ್ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ವರ್ಷ ಮೇಲೆ ನೀವು ಕೊಡ್ತೀರಾ ಅಂದರೆ ತುರಿದ್ಬಿಟ್ಟು ಅದ್ರ ರಸನೂ ಕೂಡ ಕೊಟ್ಕೋಬೋದು. ಮಕ್ಕಳಿಗೆ ತುಪ್ಪ ಕೊಡೋದ್ರಿಂದ ಕೋಲ್ಡ್ ಆಗುತ್ತೆ ಅಂತ ಸುಮಾರು ಜನ ಹೇಳ್ತಾರೆ. ಅದು ತಪ್ಪು. ಮಕ್ಕಳಿಗೆ ತುಪ್ಪನ ಕೊಡಲೇಬೇಕು. ತುಪ್ಪ ಕೊಡೋದ್ರಿಂದ ಗಂಟಲು ಡ್ರೈ ಆಗದೆ ಇರೋ ಹಾಗೆ ಕಾಪಾಡ್ಕೊಳ್ಳುತ್ತೆ. ಮತ್ತು ಲವಂಗ ನಾವಿಲ್ಲಿ ಬಳಸ್ತಾ ಇರೋದ್ರಿಂದ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಇದೆ. ಇದರಿಂದ ಮಕ್ಕಳಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಶುಂಠಿನ ಬಳಸ್ತಾ ಇರೋದ್ರಿಂದ ಡ್ರೈ ಕಾಫ್ನ ಕರಲಿಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಟರ್ಮರಿಕ್ ಇನ್ಫೆಕ್ಷನ್ನ ಕ್ಲಿಯರ್ ಮಾಡುತ್ತೆ. ತುಪ್ಪ ಆರಿದ್ಮೇಲೆ ಬೆಳಗ್ಗೆ ಮಕ್ಕಳಿಗೆ ಖಾಲಿ ಹೊಟ್ಟೆನಲ್ಲಿ ಕೊಡೋದ್ರಿಂದ ತುಂಬಾ ಯೂಸ್ಫುಲ್ ಆಗುತ್ತೆ. ತುಪ್ಪ ಕಾಯಿಸಿ ಕೊಡೋದ್ರಿಂದ ಕೋಲ್ಡ್ ಆಗುತ್ತೆ ಅನ್ನೋ ಭಯ ಇರೋದಿಲ್ಲ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನೀವು ಮಾಮೀಸ್ ವೆಲ್ಕಮ್ ಬ್ಯಾಕ್. ಸುಮಾರು ಜನ ತಾಯಂದ್ರಿಗೆ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ. ಬಾಯ್ಲ್ಡ್ ಎಗ್ನ ಯಾವಾಗಿಂದ ಕೊಡಬೇಕು, ಹೇಗೆ ಕೊಡಬೇಕು ಅನ್ನೋದು. ಯೆಲ್ಲೋ ಕಲರ್ ಕೊಡಬಾರ್ದಾ, ವೈಟ್ ಕಲರ್ ಮಾತ್ರನೇ ಕೊಡಬೇಕಾ ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ನನ್ನ ಅಕೌಂಟ್ನ ನೋಡ್ತಾ ಇದ್ರೆ ಪ್ಲೀಸ್ ಹೋಗಿ ಫಾಲೋ ಮಾಡ್ಕೊಳ್ಳಿ. ಹಾಗೆ ಮಕ್ಕಳಿರೋಂಥವ್ರಿಗೂ ಶೇರ್ ಮಾಡಿ, ತುಂಬಾ ಹೆಲ್ಪ್ ಆಗುತ್ತೆ. ಮೊಟ್ಟೆ ಕೊಡೋದ್ರಿಂದ ಮಕ್ಕಳಿಗೆ ವೆಯ್ಟ್ ಗೇನ್ ಆಗಲಿಕ್ಕೆ ತುಂಬಾ ಸಹಾಯ ಆಗುತ್ತೆ. ಮೊಟ್ಟೆನಲ್ಲಿ ಪ್ರೋಟೀನ್ಸ್, ವಿಟಮಿನ್ಸ್, ಮಿನರಲ್ಸ್ ಇರೋದ್ರಿಂದ ಓವರಾಲ್ ಬೆಳವಣಿಗೆಗೆ ತುಂಬಾ ಹೆಲ್ಪ್ ಆಗುತ್ತೆ. ಬ್ರೈನ್ ಡೆವಲಪ್ಮೆಂಟ್, ಮಸಲ್ ಡೆವಲಪ್ಮೆಂಟ್ಗೆ ತುಂಬಾ ಒಳ್ಳೆಯದಾಗುತ್ತೆ. ನನ್ನನ್ನು ಕೇಳೋದಾದರೆ ಫುಲ್ ಎಗ್ ಮಕ್ಕಳಿಗೆ ಕೊಡಲೇಬೇಕು. ಮೊಟ್ಟೆನ ಯಾವಾಗಿಂದ ಕೊಡಬೇಕು ಅಂತ ಹೇಳಿದ್ರೆ, ನಾವು ಸಾಲಿಡ್ ಫುಡ್ ಸ್ಟಾರ್ಟ್ ಮಾಡ್ತೀವಲ್ವ, 6 ಮಂತ್ಸ್ ಮೇಲೇ ಮಕ್ಕಳಿಗೆ ಕೊಡ್ಬೋದು. ಹಾಗೆ ಇದನ್ನು ಕೊಡಬೇಕಾದ್ರೆ ಯೆಲ್ಲೋ ಕಲರ್ಸ್, ವೈಟ್ ಕಲರ್ ಅಂತ ಸಪ್ರೇಟ್ ಮಾಡಿ ಕೊಡಬೇಡಿ, ಜೊತೆಯಲ್ಲೇ ತಿನ್ನಿಸಿ. ಆಗ ಗಂಟ್ಲಲ್ಲಿ ಸಿಕ್ಕಾಕೊಳ್ಳೋ ಅಂಥದ್ದು ಏನೂ ಆಗೋದಿಲ್ಲ. ಆರಾಮಾಗಿ ಮಕ್ಕಳು ತಿಂತಾರೆ. ಅವ್ರ ಮುಂದೆ ಮೊಟ್ಟೆಗಳನ್ನ ಕಟ್ ಮಾಡಿ ಹಾಕ್ಬಿಡಿ, ಅವರೇ ಎತ್ಕೊಂಡು ತಿಂದು ಅಭ್ಯಾಸ ಆಗುತ್ತೆ ತಿನ್ನೋದು ಸಹ. ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಬೇಬಿ ರೆಸಿಪೀಸ್ಗಾಗಿ ಫಾಲೋ ಮಾಡೋದನ್ನ ಮರಿಬೇಡಿ.